ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನಿವೇದಿತಾ ಭಟ್ ಅಂತ. ಇಂದು ನಾನು ನಿಮಗೆ ಅಲೋವೆರಾದಿಂದ ಯಾವ ರೀತಿ ತಂಬುಳಿ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಮೊದಲಿಗೆ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನು ತಿಳಿಸ್ತಾ ಇದ್ದೀನಿ. ತುಪ್ಪ ಮತ್ತು ಕಾಳುಮೆಣಸು, ಬಿಳಿ ಎಳ್ಳು, ಜೀರಿಗೆ, ಸಾಸಿವೆ ಒಗ್ಗರಣೆಗೆ, ಮತ್ತು ಕೆಂಪು ಮೆಣಸಿನಕಾಯಿ, ಸ್ವಲ್ಪ ಕಾಯಿ ತುರಿ ಮತ್ತು ಉಪ್ಪು ರುಚಿಗೆ ತಕ್ಕಷ್ಟು. ಮೊದಲಿಗೆ ಅಲೋವೆರಾನ ಸೈಡಲ್ಲಿ ಮುಳ್ಳು ಥರ ಇರೋದನ್ನು ಚಾಕುವಿಂದ ಕಟ್ ಮಾಡ್ಕೋಬೇಕು. ಅದನ್ನ ಕ್ಲೀನ್ ಮಾಡಿಕೊಂಡು ಇಟ್ಕೊಳ್ಬೇಕು. 2 ಸ್ಪೂನು ತುಪ್ಪ, ಅದು ಸ್ವಲ್ಪ ಬಿಸಿ ಆದ ತಕ್ಷಣ ಅದಕ್ಕೆ ಸ್ವಲ್ಪ ಜೀರಿಗೆ ಮತ್ತು ಎಳ್ಳು ಮತ್ತು ಕಾಳುಮೆಣಸು ಇದು ಮೂರನ್ನು ಸೇರಿಸಿ ಅಲೋವೆರಾನ ಸಣ್ಣ ಸಣ್ಣ ತುಂಡುಗಳನ್ನಾಗಿ ಕಟ್ ಮಾಡಿ ಅದನ್ನು ಸಹ ಸ್ವಲ್ಪ ಹುರ್ಕೋಬೇಕು. ಅಂದರೆ ಅಲೋವೆರಾದ್ದು ಗ್ರೀನ್ ಇರೋ ಕಲರು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೆ ಹುರ್ಕೋಬೇಕು ನಿಧಾನಕ್ಕೆ. ಅದಾದಮೇಲೆ ಒಂದು ಸ್ವಲ್ಪ ಕಾಯಿ ತುರಿಯನ್ನು ಹಾಕಿ ಅದನ್ನು ಸಹ ಅದ್ರ ಜೊತೆಗೆ ಬಾಡಿಸ್ಕೋಬೇಕು. ಈ ಮಿಶ್ರಣ ಸ್ವಲ್ಪ ಆರಿದ ಮೇಲೆ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. ಸ್ವಲ್ಪ ನೀರು ಮತ್ತು ನಾನು ಕಲ್ಲುಪ್ಪು ಯೂಸ್ ಮಾಡ್ತಾ ಇರೋದರಿಂದ ಅದನ್ನು ರುಬ್ಬೋಕ್ಕೆ ಹಾಕ್ತಾಯಿದ್ದೀನಿ. ಹಾಕಿ ಮೊಸರನ್ನು ಸ್ವಲ್ಪ ಮಜ್ಜಿಗೆ ಥರ ಮಾಡಿ, ನೀರು ಥರ ಮಾಡಿ ಹಾಕ್ಕೋಬೇಕು. ಈ ರುಬ್ಬಿದ ಮಿಶ್ರಣಕ್ಕೆ ಸ್ವಲ್ಪ ಮಜ್ಜಿಗೆ ಹಾಕಿ ಮತ್ತೊಂದು ಒಗ್ಗರಣೆ ಮಾಡಬೇಕು. ಇವಾಗ ಒಗ್ಗರಣೆಗೆ ಸ್ವಲ್ಪ 1 ಸ್ಪೂನ್ ತುಪ್ಪ ಜೊತೆಗೆ ಸ್ವಲ್ಪ ಸಾಸಿವೆ ಮತ್ತು ಸ್ವಲ್ಪ ಜೀರಿಗೆ ಮತ್ತು 1 ಒಣಮೆಣಸಿನಕಾಯಿ ಹಾಕಿ ಒಂದು ಒಗ್ಗರಣೆಯನ್ನು ಸಹ ಮಾಡಬೇಕು. ತಂಬುಳಿ ಹದಕ್ಕೆ ಇದನ್ನು ಮಾಡಿಕೊಂಡು ಇದನ್ನು ಅನ್ನದೊಟ್ಟಿಗೂ ತಿನ್ನಬಹುದು, ಇಲ್ಲಾಂದರೆ ಕುಡಿಯೋಕ್ಕೂ ಬಳಸ್ಬೋದು. ನಿಮಗೆಲ್ಲ ಗೊತ್ತಿರೋ ಹಾಗೆ ಅಲೋವೆರಾ ದೇಹಕ್ಕೆ ತುಂಬ ಒಳ್ಳೆಯದು. ನಾವು ಸಾಮಾನ್ಯವಾಗಿ ಅಲೋವೆರಾನ ಮುಖಕ್ಕೆ ಹಚ್ಚೋಕ್ಕೆ ಮತ್ತು ಸೌಂದರ್ಯವರ್ಧಕಕ್ಕೆ ಜಾಸ್ತಿ ಬಳಸ್ತೀವಿ. ಇದರೊಳಗೆ ತಂಬುಳಿ ಮಾಡ್ಬೋದು ಅನ್ನೋದು ಗೊತ್ತಿರಲ್ಲ. ತಂಬುಳಿ ತುಂಬ ಚೆನ್ನಾಗಿರುತ್ತೆ ಮತ್ತು ದೇಹಕ್ಕೂ ತುಂಬ ಒಳ್ಳೆಯದು, ತುಂಬ ತಂಪು ಅಲೋವೆರಾ. ಇದನ್ನು ಯೂಸ್ ಮಾಡಿ ಒಮ್ಮೆ ಬಳಸಿ ನೋಡಿ, ತುಂಬ ರುಚಿಯಾಗಿರುತ್ತೆ. ಸ್ವಲ್ಪನೂ ಇದು ಅಲೋವೆರಾದಿಂದ ಮಾಡಿರೋದು ಅಂತಲೇ ಅನಿಸಲ್ಲ, ಯಾಕಂದರೆ ಅಲೋವೆರಾ ಸ್ವಲ್ಪ ಲೋಳೆಯಾಗಿರುತ್ತೆ. ತಂಬುಳಿ ಮಾಡಿದಾಗ ಒಂದು ಸ್ವಲ್ಪನೂ ಲೋಳೆ ಆಗಲ್ಲ ಮತ್ತು ದೇಹಕ್ಕೂ ತುಂಬ ಒಳ್ಳೆಯದು. ಈ ತಂಬುಳಿ ಮಾಡಿ ರುಚಿ ನೋಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಸೌಖ್ಯಲೋಕ ಚಾನಲ್ನವರು ಒಂದು ಒಳ್ಳೆಯ ಸ್ಪರ್ಧೆನ ಏರ್ಪಡಿಸಿದ್ದಾರೆ, ತಂಬುಳಿ ಮಾಡುವ ಸ್ಪರ್ಧೆ. ತಂಬುಳಿ ದೇಹಕ್ಕೆ ತುಂಬ ಒಳ್ಳೆಯದು. ತುಂಬ ತರಹದ ತಂಬುಳಿಗಳನ್ನು ಈ ಮೂಲಕವಾಗಿ ನಾವು ಸಹ ಕಲಿಬೋದಾಗಿದೆ. ಅದಕ್ಕಾಗಿ ಸೌಖ್ಯಲೋಕ ಚಾನಲ್ಗೆ ತುಂಬ ಧನ್ಯವಾದಗಳು.